ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ, ಜಿ ಡಿ ಎಸ್ ಏನೊಂದು ಪೋಸ್ಟ್ ಆಫೀಸ್ನಲ್ಲಿ ನೇಮಕಾತಿ ಮಾಡಿದ್ದಾರೆ. ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂಗೆ ಒಂದು ಅಪ್ಲಿಕೇಶನ್ ಹಾಕಬೇಕಂದ್ರೆ ಸರ್ವರ್ ಬ್ಯುಸಿ ಆಗ್ತಾ ಇದೆ. ಅಂದರೆ ಇದು ನ್ಯೂ ವೆಬ್ಸೈಟ್ ಇರೋದ್ರಿಂದ ಈಗ ಒಂದು ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾ ಇಲ್ಲ. ಸಬ್ಮಿಟ್ ಅಂದರೆ ಏನು, ಲಾಗಿನ್ ಆಗ್ತಾಯಿಲ್ಲ. ಸಾಕಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ದಾರೆ ಅಪ್ಲಿಕೇಶನ್ ವಿಡಿಯೋ ಮಾಡಿ ಅಂತ. ಬಟ್ ಯಾವುದೇ ರೀತಿಯಲ್ಲಿ ವರ್ಕ್ ಆಗ್ತಾಯಿಲ್ಲ. ಯಾವುದೇ ರೀತಿಯಾಗಿ ಒಂದು ನೋಟಿಫಿಕೇಷನ್ ಆಗಿರ್ಬೋದು, ಒಂದು ಪೋಸ್ಟ್ಗಳನ್ನು ನೋಡ್ಕೋಬೇಕಂದ್ರೆ ಇಲ್ಲಿ ಯಾವುದೇ ರೀತಿ ವರ್ಕ್ ಆಗ್ತಾಯಿಲ್ಲ. ನೀವು ವೇಟ್ ಮಾಡಿ ಆದಷ್ಟು. ಇವತ್ತು ಯಾರೂ ಅಪ್ಲಿಕೇಶನ್ ಹಾಕ್ಕೊಳ್ಬೇಡಿ. ನಾಳೆ ಅಥವಾ ನಾಡ್ದಿಂದ ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಳಿ. ಮತ್ತು ನಿಮಗೆ ಸಾಕಷ್ಟು ಟೈಮ್ ಇರೋದ್ರಿಂದ 16ನೇ ತಾರೀಕು ಮಟ್ಟ ಇದೆ. ಬಟ್ ಈ ರೀತಿಯಾಗಿ ಸರ್ವರ್ ಬ್ಯುಸಿ ಬರ್ತಾ ಇದ್ದರೆ ನಿಮಗೆ ಖಂಡಿತವಾಗ್ಲೂ ಅವರು ಡೇಟ್ನ ಎಕ್ಸ್ಟೆಂಡ್ ಮಾಡ್ತಾರೆ. ಅದಕ್ಕೆ ಈಗ ನಾನು ಅಪ್ಲೈ ವಿಡಿಯೋ ಮಾಡಬೇಕಂದೆ, ಬಟ್ ಯಾವುದೇ ರೀತಿ ಇಲ್ಲಿ ಲಾಗಿನ್ ಆಗ್ತಾ ಇಲ್ಲ. ನೋಡಿ, ಈಗಾಗಲೇ ನೀವು ನಿನ್ನೆ ಒಂದು ವಿಡಿಯೋದಲ್ಲಿ ರಿಜಿಸ್ಟ್ರೇಷನ್ನ ಮಾಡ್ಕೊಂಡಿದ್ರೆ, ಈಗ ರಿಜಿಸ್ಟ್ರೇಷನೂ ಅದು ಆಗ್ತಾ ಇಲ್ಲ. ನಾನು ಚೆಕ್ ಮಾಡಿದೆ, ಹೊಸ ಅಭ್ಯರ್ಥಿದು ಯಾವುದೇ ರೀತಿ ರಿಜಿಸ್ಟ್ರೇಷನ್ ಆಗ್ತಾ ಇಲ್ಲ, ಲಾಗಿನ್ ಆಗ್ತಾ ಇಲ್ಲ, ಸರ್ವರ್ ಎರರ್ ಬರ್ತಾ ಇದೆ. ಅಂದರೆ ನಿಮಗೆ ಇದು ನ್ಯೂ ವೆಬ್ಸೈಟ್ ಆಗಿರೋದ್ರಿಂದ ಇದು ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ನೀವು. ನೋಡಿ, ಈ ಕ್ಯಾಂಡಿಡೇಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಯಾವುದೇ ರೀತಿಯಾಗಿ ನಿನ್ನೆ ಬಂದಿರುವಂಥ ಅಭ್ಯರ್ಥಿಗಳು, ರಿಜಿಸ್ಟ್ರೇಷನ್ ಮಾಡಿರೋಂಥ ಅಭ್ಯರ್ಥಿಗಳು ಲಾಗಿನ್ ಮಾಡಿದ್ರೆ ಲಾಗಿನ್ ಆಗ್ತಾಯಿಲ್ಲ. ಪಾಸ್ವರ್ಡ್ನ ಫಾರ್ಗೆಟ್ ಮಾಡಿದ್ರೆ ಫಾರ್ಗೆಟ್ ಆಗ್ತಾಯಿಲ್ಲ. ಹೀಗಾಗಿ ಒಂದು ಇಂಡಿಯನ್ ಪೋಸ್ಟ್ ಆಫೀಸಲ್ಲಿ ಏನೊಂದು ನೇಮಕಾತಿ ಮಾಡಿದ್ದಾರೆ, ಈ ಒಂದು ಪೋಸ್ಟ್ಗೆ ಸಂಬಂಧಪಟ್ಟಂಗೆ ಯಾವುದೇ ರೀತಿ ಇಲ್ಲಿ ನಿಮಗೆ ಅಪ್ಲಿಕೇಶನ್ ಹಾಕೋಕ್ಕೆ ಆಗ್ತಾಯಿಲ್ಲ. ಅದಕ್ಕೆ ನೀವು ವೇಟ್ ಮಾಡಿ ಆದಷ್ಟು. ಅದಕ್ಕೆ ಈ ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಇವತ್ತು ಆಗಲಿಲ್ಲ ಅಂತ ಅಂದರೆ ನಾನು ಖಂಡಿತವಾಗ್ಲೂ ಟುಮಾರೋ ಅಂದರೆ ನಾಳೆ ನಿಮಗೆ ಒಂದು ಅಪ್ಲೈ ವಿಡಿಯೋ ಮಾಡ್ತೀನಿ. ಆದರೆ ಯಾರು ವೇಟ್ ಮಾಡಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಯಾವುದೇ ರೀತಿಗೆ ಹಾಕ್ಕೊಳ್ಬೇಡಿ. ಅಂದರೆ ಸರ್ವರ್ ಬ್ಯುಸಿ ಇರೋದ್ರಿಂದ ನೀವು ನಾಳೆಯಿಂದ ಅಥವಾ ನಾಡ್ದಿಂದ ನೀವು ಅಪ್ಲಿಕೇಶನ್ನ ಹಾಕ್ಕೊಳ್ಳಿ ಅಂತ ಈ ವಿಡಿಯೋನ ನಾನು ಅರ್ಜೆಂಟಾಗಿ ಮಾಡಿದ್ದೀನಿ. ಇಲ್ಲಿ ಸರ್ವರ್ ಎರರ್ ಬರ್ತಾ ಇದೆ, ಆ ರೀಸನ್ಗಾಗಿ. ಬಟ್ ಈ ರೀತಿಯಾಗಿ ಬರುತ್ತೆ, ಬಟ್ ಲಾಗಿನ್ ಆಗ್ತಾಯಿಲ್ಲ. ಬೇಕಾದರೆ ನಿಮ್ಮ ಮುಂದೆ ತೋರಿಸ್ತೀನಿ. ನೋಡಿ, ಲಾಗಿನ್ ಆಗ್ತಾಯಿಲ್ಲ, ಬರೀ ಕನೆಕ್ಷನ್ ಎರರ್, ಸರ್ವರ್ ಎರರ್ ಈ ರೀತಿಯಾಗಿ ನಿಮಗೆ ಬರ್ತಾ ಇದೆ. ಅದಕ್ಕೆ ಪ್ರತಿಯೊಬ್ಬರು ಈ ಒಂದು ಜಿ ಡಿ ಎಸ್ ಅಪ್ಲಿಕೇಶನ್ಗೆ ಯಾರು ಹಾಕ್ಬೇಕಂತ ಅಂದ್ಕೊಳ್ತೀರಾ, ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡ್ತೀನಿ. ಒಂದು ಅಪ್ಲಿಕೇಶನ್ ಕರೆಕ್ಟಾಗಿ ಫಿಲ್ ಆಗ್ತಾ ಹೋದರೆ ನಾನು ಖಂಡಿತವಾಗ್ಲೂ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ಅಪ್ ಮಾಡೋದು ಖಂಡಿತವಾಗ್ಲೂ ಮಾಹಿತಿ ಕೊಡ್ತೀನಿ. ಸದ್ಯಕ್ಕೆ ಇಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ಅಪ್ಲಿಕೇಶನ್ ಸಬ್ಮಿಟ್ ಆಗ್ತಾಯಿಲ್ಲ, ಸರ್ವರ್ ಎರರ್ ಬರ್ತಾ ಇದೆ, ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ, ಯಾವುದೇ ರೀತಿ ಏನೂ ಇಲ್ಲಿ ವರ್ಕ್ ಆಗ್ತಾಯಿಲ್ಲ. ಈ ರೀತಿಯಾಗಿ ನಾನು ಅಪ್ಡೇಟ್ ಹೇಳಬೇಕಾಗಿತ್ತು, ಅದಕ್ಕೆ ಮಾಹಿತಿ ಕೊಟ್ಟಿದ್ದೀನಿ. ಇದರಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಆದಷ್ಟು ಕಮೆಂಟ್ ಸೆಕ್ಷನಲ್ಲಿ ಈ ಒಂದು ಹುದ್ದೆಗೆ ಸಂಬಂಧಪಟ್ಟಂಗೆ ಏನಾದರೂ ಡೌಟ್ಸ್ ಇದ್ದರೆ ಟೆಲಿಗ್ರಾಮ್ ಗ್ರೂಪಿಗೆ ನೀವು ಆದಷ್ಟು ಜಾಯ್ನ್ ಆಗಿ ಅಲ್ಲೊಂದು. ಮತ್ತು ಇಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಸ್ಟಾರ್ಟ್ ಆದಮೇಲೆ ನಾನು ಖಂಡಿತವಾಗ್ಲೂ ಅಪ್ಲೈ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಫಾರ್ ದ ವಾಚಿಂಗ್.